ಯಾವ್ದಾದ್ರು ರೇಂಜ್ ರೋವರ್ ತರ್ಬೋದಾಯ್ತು ಅಮ್ಮವೇನೆ ನಮ್ದೇ ರೇಂಜ್ ರೋವರ್ ತರ್ಬೋದು. ರೇಂಜ್ ಅವರು ತುಂಬಾ ದೊಡ್ಡದಾಗ್ಬಿಡುತ್ತೆ ಅಂತ. ವೆಲ್ಕಮ್ ಟು ಎಸ್ಟಾಕ್ಸ್. ಎಲ್ಲ ಒಣ ಗುರುಗಳು ಇಲ್ಲಿಂದ ಮೈಕ್ ಹಾಕ್ತಾ ಇಲ್ಲ ಇದ್ರಲ್ಲಿ ಕ್ಯಾಚ್ ಆಗುತ್ತೆ ಈಸಿಯಾಗಿ. ದೃಷ್ಟಿ ಪರಿಸರನ ಯಾವುದು ಇದಾ 40 ಇದು 60 ಬೆಲ್ಟ್ ಹಾಕೊಂಬಿಡಿ. ಫುಲ್ ರೆಕಾರ್ಡ್ ಆಗ್ತಾ ಇರ್ತಾನೆ. ಗುರುಜಿ ಬೆಲ್ಟೇ ಹಾಕಲ್ಲ ಅಂದ್ಬಿಡ್ತಾರೆ. ಇವ್ರು ಇರ್ತಾರ, ಇವ್ರು ಇರ್ತಾರೆ ನನ್ನ ಫ್ರೆಂಡು. ಆಮೇಲೆ ನಿಮ್ಮ ಒಂದಷ್ಟು ಮೋಟಿವೇಶನ್ ಹೆವಿ ತಗೊಂಡ್ಬಿಟ್ಟಿದ್ದಾರೆ ಇವರು. ಈಗ ನಿಮ್ಮ ಚಿನ್ನಕ್ಕೆ ಬೆಸ್ಟ್ ಪ್ರೈಸ್ ಸಿಗ್ತಾ ಇದೆ ನಮ್ಮ ಋಷಿಕಾ ಗೋಲ್ಡ್ ಕಂಪನಿಯಲ್ಲಿ. ಕಾಲ್ 8722484848. ಮತ್ತೆ ಗುರುಗಳೇ ಏನ್ ಸಮಾಚಾರ, ಹೆಂಗ್ ನಡೀತಾ ಇದೆ ಎಲ್ಲ? ತುಂಬಾ ಚೆನ್ನಾಗಿ ನಡೀತಾ ಇದೆ. ಫುಲ್ ವೈರಲ್ ಸ್ಟಾರ್ ಆಗ್ಬಿಟ್ಟಿದ್ದೀರಾ ಇವಾಗ. ಅದರ ವೈರಲ್ ಸ್ಟಾರ್ ಆಗಿದ್ದೀನಿ. ತಿಗದ ಬಗ್ಗೆ ಮಾತಾಡಿದ್ರು. ಖಂಡಿತ ಕೂಡ ತಿಗ ಒಳಗಡೆ ಇದ್ರೆ ತುಂಬಾ ಶ್ರೀಮಂತರಾಗ್ತದೆ. ಹಸುಗೆ ನಾವು ಹಸು ಕರುಗಳಿಗೆ ನಾವು ತಿಗಕ್ಕೆ ಕೈ ಮುಗಿಯೋದು 100% ವೈರಲ್ ಸ್ಟಾರ್ ಆಗಿದೆ. ಇತ್ತೀಚೆಗೆ ಏನ್ ಗೊತ್ತಾ, ಒಂದಷ್ಟು ಕಂಪ್ಲೇಂಟು ಇದೆ ನಿಮ್ಮ ಮೇಲೆ. ಇರುತ್ತೆ, ಯಾಕಿರಲ್ಲ. ಹೇಳ ಏನು ಅಂತ ಫಸ್ಟ್ ಹೇಳಿ. ಇತ್ತೀಚೆಗೆ ನನ್ನ ಒಂದಷ್ಟು ಫ್ರೆಂಡ್ಸ್ಗಳೆಲ್ಲ ವಿಡಿಯೋ ಮಾಡಿದ್ದಾರೆ. ಆಮೇಲೆ ಸಿಕ್ಕಾಪಟ್ಟೆ ಜನಗಳು ಜಿಮ್ಗೆ ಹೋಗ್ತಾ ಇದಾರೆ, ಒಂದೇ ಒಂದು ವರ್ಕೌಟ್ ಮಾಡ್ತಿರೋದು. ಏನ್ ವರ್ಕೌಟ್ ಹೇಳಿ? ಗೊತ್ತಿಲ್ಲ. ನಿಮ್ಗೆ ಕಂಪ್ಲೇಂಟ್ ನಿಮ್ಗೆ ಗೊತ್ತು, ನಂಗೆ ಗೊತ್ತು. ಅದು ನೀವ್ ಹೇಳಿದ್ರಲ್ಲ ಅಂಡು, ಅದನ್ನ ಕರಗಿಸ್ಕೊಳಕ್ ಹೋಗ್ತಾ ಇದಾರೆ. ಕರಗಿಸ್ಕೊಂಡ್ರೆ ಲಕ್ಷ್ಮಿ ತಾಂಡವಾಡತ್ತೆ ಅಂತ ನೀವ್ ಹೇಳ್ಬಿಟ್ಟಿದಿರಲ್ಲ, ಅದಕ್ಕೋಸ್ಕರ ಅದಕ್ಕೊಂದಕ್ಕೆ ವರ್ಕೌಟ್ ಮಾಡ್ತಿದ್ದಾರೆ. ದಪ್ಪ ಇರೋರೆಲ್ಲ ಸಣ್ಣ ಮಾಡ್ಕೊಂಬೋಣ ಅಂತ. ಏನಂತ ಹೇಳಿರೋದನ್ನ ನೀವು? ಯಾವ್ದ? ಅದನ್ನ ಜಿಮ್ ಅಲ್ಲಿ ಎಕ್ಸರ್ಸೈಸ್ ಅಂದ್ರಲ್ಲ, ಅದಕ್ಕೆ ಅಂತ ಎಕ್ಸರ್ಸೈಸ್ ಕೇಳ್ಬಿಟ್ಟು ಮಾಡ್ತಾ ಇದಾರೆ ಟ್ರೈನರ್. ಏನಂತ ಹೆಸರು ಹೇಳಿದ್ರಿ ನೀವು? ನಾನಲ್ಲ ಗುರುಗಳೇ, ಬೇರೆಯವ್ರು ಹೇಳಿರೋದು. ಅವ್ರೇನಂತ ಹೇಳಿವ್ರೆ? ಅವರು ಸರ್ ನಮಗೆ ಸ್ವಲ್ಪ ಅಂಡು ಕರಗಿಸೋ ಅಂತ ಬರೀ ಎಕ್ಸರ್ಸೈಸ್ ಹೇಳ್ಕೊಡಿ, ಗುರುಗಳು ಹೇಳ್ಬಿಟ್ಟಿದ್ದಾರೆ. ಸೊ ದುಡ್ಡು ಸಿಕ್ಕಾಪಟ್ಟೆ ಬರುತ್ತಂತೆ, ಅದಕ್ಕೆ ಅಂತ ಹುಡುಗ ಹುಡುಗಿರು ಇಬ್ರು ಅದೇ ಎಕ್ಸರ್ಸೈಸ್ ಮಾಡ್ತಾವ್ರಂತೆ. ಎಲ್ಲ ಬಿಟ್ಬಿಟ್ಟಿದ್ದಾರೆ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಬಿಟ್ಬಿಟ್ಟು ಅವಾಗೆಲ್ಲ ಹೊಟ್ಟೆ ಕರಗಿಸಕ್ ಹೋಗ್ತಿದ್ರಲ್ಲ, ಇವಾಗ ಹೊಟ್ಟೆ ಕರಗಿಸ್ತಾ ಇಲ್ಲ, ಅಂಡು ಕರಗಿಸ್ತಾ ಇದ್ದಾರೆ. ಯಾರೋ ಅದು ಸೈಲೆನ್ಸ್. ನಾನು ಅದನ್ನ ತಬ್ಲಾ ಅಂತ ಹೇಳ್ತೀನಿ. ತಬಲಾ ಅಂತ ಹೇಳ್ತೀರಾ? ಮತ್ ನಿಮ್ಮ ವಿಡಿಯೋದಲ್ಲಿ ಡೈರೆಕ್ಟ್ ಹೇಳ್ಬಿಟ್ಟಿದ್ರಿ. ಸಾಕು, ಇವಾಗ ಡೈರೆಕ್ಟ್ ಊರಲ್ಲ ಹೇಳ, ಅದನ್ನ ಮತ್ತೆ ಕಂಟಿನ್ಯೂ ಮಾಡಿಲ್ಲ, ಬೇಡ ಅಂತ. ಒಳ್ಳೆ ತಬ್ಲಾ ಹಾಡ ಇದೆ. ಹೌದು, ತಬಲಾ 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 ತಬಲಾ. ಆಮೇಲೆ ಇನ್ನೊಬ್ರು ಏನ್ ಗೊತ್ತಾ, ಕೆಲವರು ಪೂಜೆ ಮಾಡ್ಕೊಂಡ್ಬಿಟ್ಟು ಅವ್ರ ಆಫೀಸ್ಗೆ ಹೋಗ್ತಾವ್ರಂತೆ. ಒಳ್ಳೇದು, ಅವ್ರ ಇಷ್ಟ. ಅಲ್ಲ, ಆ ಜಾಗಕ್ಕೆಲ್ಲ ಫಸ್ಟ್ ಟೈಮ್ ಪೂಜೆ ಮಾಡಿರೋದು ಇದು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ, ನನ್ ತಿಗ ಇರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. 10 ವರ್ಷದ ಕಾನ್ಸೆಪ್ಟ್ ಯಾವುದು ಇದು. ಆಮೇಲೆ ನಾನು ಇದಕ್ಕೆಲ್ಲ ಕ್ಲಾಸ್ ಮಾಡಿ ಒಂದು 400 ಜನ ಕ್ಲಾಸ್ ಮಾಡಿದ್ದೀನಿ. ಒಬ್ಬೊಬ್ಬ ದೇಹ ಹೇಗಿದ್ರೆ ಯಾವ್ಯಾವ ಗ್ರಹ ಹೋಲುತ್ತೆ, ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ. ಮನೆಯಲ್ಲೂ ಕೂಡ ನನಗೆ ಮಗಳಾಗ್ಬೇಕು ನನ್ನ ಆಶ್ರಮದಲ್ಲಿ ಫೋನ್ ಮಾಡೋಗಿ ಹೇಗೊಂದು ನಾನು ಕ್ಲಾಸಲ್ಲಿ ಮಾಡಿದ್ರಿ ಇದನ್ನೆಲ್ಲ ಅಂತ. ಇದು ಯಾವುದೇ ಒಂದು ಸಬ್ಜೆಕ್ಟ್ ಇದೆಯಲ್ಲ ಸರ್, ಇದು ಒಂದೇ ಅಲ್ಲ, ತುಟಿಯಲ್ಲಿ ಎಷ್ಟು ಸಬ್ಜೆಕ್ಟ್ ಹೇಳೋದು ಗೊತ್ತಾ. ಜನ ಏನಂದ್ರೆ ಬರೀ ಕುಜದೋಷ, ಕಾಳಸರ್ಪ ದೋಷ ಪರಿಹಾರ ಅಂತ ಹೇಳ್ತಾರೆ. ನಿಮ್ ದೇಹದಲ್ಲಿ ಏನ್ ಪರಿಹಾರ ಮಾಡಿದ್ರೆ ಉದ್ಧಾರ ಆಗಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಂತ ದೇಹಗಳು ಹುಟ್ಟಿರ್ತವೆ. ಏನೇಳಿ ಒಂದೊಂದು ಅವ್ರವ್ರ ದೇಹನ ಸತ್ರು, ಒಬ್ಬೊಬ್ಬ ಸರಿಬೇಕಾದ್ರೂ ಕೂಡ ಕೇಸ್ ಇರುತ್ತೆ, ಸತ್ತಬೇಕಾದ್ರೂ ಸಾಲ ಇರುತ್ತೆ, ಸತ್ತಾಗ ಮಣ್ಣು ಮಾಡಕ್ಕೂ ಜಾಗ ಇರಕ್ಲ. ಈ ಪ್ರಪಂಚದಲ್ಲಿ ನೋಡಿದ್ರು ಈ ತರ. ಏನ್ ಹೇಳಿ? ಆಮೇಲೆ ಇನ್ನೊಂದೇ ಗೊತ್ತಾ, ಇವಾಗ ನೀವು ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿದ್ರಲ್ವಾ, ಸಾಕಷ್ಟು ವರ್ಷದಿಂದ ಚಾನಲ್ಗಳು ಕೂತಿದ್ದೀರಾ, ನೀವು ಹೋಗ್ದಿರೋ ಚಾನಲ್ಗಳೇ ಇಲ್ಲ. ಬಟ್ ಹಾಡ್ ಮುಡ್ತಿರೋ ಸಪ್ಪಿಲ್ಲ, ನೀವು ಮುಟ್ದಿರೋ ಚಾನಲ್ ಆರ್ಯವರ್ಧನ್ ಆರ್ಯವರ್ಧನ್ ಬರ್ದಿರೋ ಚಾನಲ್ಗಳಿಲ್ಲ. ತಮಿಳ್ ಟಿವಿಲಿ ಬರ್ತೀನಿ, ತಮಿಳ್ ಒಂದು 10 ಟಿವಿ ಬರ್ತೀನಿ. ಇಷ್ಟು ವರ್ಷ ಹೇಳದೇ ಇರುವಂತದ್ದು ನೀವು ಹೇಳಿರೋದು ಇವಾಗ. ಸರ್ ನಾನು ಇದೊಂದು ಸಬ್ಜೆಕ್ಟ್ ಇದಿಲ್ಲ ಸರ್, ಬಿಗ್ ಬಾಸ್ ನ ಓವರ್ಟೇಕ್ ಮಾಡಿದ್ವಿ. ಬಿಗ್ ಬಾಸ್ ಪ್ರೋಗ್ರಾಮ್ ಅಲ್ಲಿ ನಾವು ಮಾಡಿದಿರ್ಬೋದು, ಈ ಕರ್ನಾಟಕದಲ್ಲಿ ಬಿಗ್ ಬಾಸ್ ದೊಡ್ಡ ಪ್ರೋಗ್ರಾಮ್ ಆಗಿರ್ಬೋದು. ಈ ಸಬ್ಜೆಕ್ಟ್ ನ ಎತ್ತಿ ಜನ ಒಂದು ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ದೇವ್ರ ಪೂಜೆ ತರನು ಮಾಡಿದ್ದಾರೆ, ಎಕ್ಸರ್ಸೈಸ್ ಮಾಡಿದ್ದಾರೆ. ನಾನು ಅವರೆಲ್ಲರೂ ತಂದು ರೀಲಿಗೆ ಹಾಕಿದ್ದೀನಿ. ನನಗದು ಏನು ಕೆಟ್ಟದನ್ಸಿಲ್ಲ, ಯಾಕಂದ್ರೆ ಅವ್ರವ್ರ ಕಲ್ಪನೆ ಅವ್ರವ್ರಿಗೆ ಸರ್. ನನ್ನ ಸಬ್ಜೆಕ್ಟ್ ನಾನು ಹೇಳ್ಬೇಕು, ಯಾಕಂದ್ರೆ ನಾನು ಹೆಚ್ಚು ಕಮ್ಮಿ. ಬಟ್ ನೀವೇನ್ ಗೊತ್ತಾ, ಹೋಲಿಕೆ ಮಾಡಿರುವಂತ ಜಾಗ ಇದೆಯಲ್ಲ, ಅದನ್ನ ಸಿಕ್ಕಾಪಟ್ಟೆ ಜನ ಖಂಡಿಸ್ತಾ ಇದಾರೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇವಾಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಇವಾಗ ನನಗೆ ಹೊಟ್ಟೆ ಕರ್ಸು ಅಂತ ಹೇಳ್ತಾರೆ, ಕಾಯಿಲೆ ಬರುತ್ತೆ, ಶುಗರ್ BP ಬರುತ್ತೆ ಅಂತ. ನನ್ನ ಕೈಲಿ ಆಗ್ತಾ ಇಲ್ಲ, ಟೈಮ್ ಇಲ್ಲ. ಬಟ್ ನೀವು ಆ ದೇವ್ರನ್ನ ಆ ಜಾಗ ನಾನೊಂದು ಬಹಳ ವಿಶೇಷ ಏನ್ ಗೊತ್ತಾ,
ನಾನು ಈಲಿಂಗ್ ಕ್ಲಾಸಿಗೆ ಹೋಗಿದ್ದೆ. ಈಲಿಂಗ್ ಕ್ಲಾಸ್ ಒಂದು ಸುಮ್ಮನೆ ಒಂದು ಸದಾಶಿವನಗರದಲ್ಲೇ ಅವತ್ತು ನನಗಿದು ಗೊತ್ತಿತ್ತು. ಇದನ್ನ ಚೆನ್ನಾಗಿ ಅವ್ರು ಹೇಳ್ಕೊಟ್ರು, ಅಂದ್ರೆ ಅವ್ರು ಕ್ಲಾಸ್ ಮಾಡಿದ್ರು ಇದನ್ನೊಂದು ಸಬ್ಜೆಕ್ಟ್ ಅಷ್ಟೇ. ನಂಗೆ ಲಕ್ಷ್ಮಿ ಅಂತ ಅಲ್ಲ, ದುಡ್ಡು ಬರೋ ಜಾಗ. ನಾನು ದೇವ್ರಿಗೆ ಹೋಲ್ಸಲ್ಲ. ನಾನು ಯಾವಾಗಲೂ ಶುಕ್ರ ಗ್ರಹಗಳು ಬುಧ ಗ್ರಹಗಳು ನಾನು ಜ್ಯೋತಿಷದಲ್ಲಿ ಅಡಿಕ್ಟ್ ಆಗಿದ್ದಾರೆ. ನಾನು ದೇವಸ್ಥಾನಕ್ಕೆ ಹೋಗೋದು ಭಾಳ ಕಮ್ಮಿ, ನೀವು ನೋಡಿರ್ಬೋದು. ನಾನು ಓನ್ಲಿ ಗ್ರಹಗಳಿಗೆ ಹೋಗೋದು. ನಮ್ಮ ದಶೆಗಳು ನಮ್ಮ ಭಕ್ತಿಗಳೇ ದುಡ್ಡು ಕೊಡೋದು. ದೇವ್ರನ್ನ ಕಾನ್ಸೆಪ್ಟ್ ನಾನು ಭಾಳ ಕಮ್ಮಿ. ದೇವ್ರನ್ನ ನಾನು ಪ್ರೀತಿ ಮಾಡ್ತೀನಿ. ಇವತ್ತು ನಿಮ್ಮ ಪ್ರೋಗ್ರಾಮ್ ಮುಗಿಸ್ಬಿಟ್ಟು ನಾನು ತಿರುಪತಿಗೆ ಹೋಗ್ತೀನಿ. ಯಾವುದನ್ನು ನಂಬೋದು ನೀವು? ನನ್ನ ಫೇವ್ರೇಟ್ ಗಾಡ್ ಬ್ರಹ್ಮ. ನನ್ನ ಫಸ್ಟ್ ಗಾಡ್ ಬ್ರಹ್ಮ. ಬ್ರಹ್ಮಗೆ ಅಷ್ಟು ಪೂಜೆ ಮಾಡಲ್ವಲ್ಲ ಯಾರು? ಅದೇ ಅವ್ರು ಮಾಡ್ತಾರೆ, ದೇವಸ್ಥಾನ ಇದೆ. ನಾನು ಹೋಗ್ತೀನಿ. ತಿರುಚಿಲಿ ಇದೆ, ತಿರುಪತಿರಲ್ಲಿ 6 ಅಡಿ ಬ್ರಹ್ಮ ಇದ್ದಾರೆ. ನನ್ನ ಫೇವ್ರೇಟ್ ಗಾಡ್ ಅದು ಬ್ರಹ್ಮ ನನಗೆ. ಆಮೇಲೆ ಅದಾದ್ಮೇಲೆ ನವಗ್ರಹಗಳೇ ನನ್ನ ಗಾಡ್ ಗಿಫ್ಟು. ಶತ್ರುಗಳನ್ನ ಸಂಹಾರ ಮಾಡೋಕ್ಕೆ, ನಮ್ಮನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದವ್ರಿಗೆ, ಹಾಳು ಮಾಡೋರಿಗೆ, ಅವ್ರಿಗೆಲ್ಲ ಭದ್ರಕಾಳಿನ ಆರಾಧನೆ ಮಾಡೋದು. ಇವಾಗ ಏನ್ ಗೊತ್ತಾ, ನಿಮ್ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದಾದ್ಮೇಲೆ ಎಲ್ರು ಒಂದಷ್ಟು ಜನ ವಿಡಿಯೋ ಮಾಡ್ಬಿಟ್ಟು ನನಗೆ ಯಾರ್ಯಾವ್ರದ್ದನ್ ಗುರೂಜಿ ಅಂತ ಹೇಳಕ್ಕೂ ನಮಗೆ ಇಷ್ಟ ಇಲ್ಲ, ಅವ್ರು ಬಂದ್ಬಿಟ್ಟು ಕ್ಷಮೆ ಕೇಳಬೇಕು, ಇಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಲೆವೆಲ್ ಹೋರಾಟ ಮಾಡ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ, FIR ಹಾಕ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಾನು ಮಾತಾಡ ನೋಡಿ ಸರ್, ನಾನು ಮಾತಾಡ್ತೀನಲ್ವಾ, ನನ್ನ ಸಬ್ಜೆಕ್ಟ್ ಮೇಲೆ ನಂಗೆ ಗಮನ ಇರುತ್ತೆ. ಅದ್ಭುತದ ವೈಬ್ರೇಷನು. ಇದು ಒಂದು ಪಾಸಿಟಿವ್ ಆಗಿ ತಗೊಳ್ಳಿ ಎಲ್ಲರೂ ಕೂಡ. ನಾವು ಯಾರನ್ನೂ, ನಮಗೂ ತಬಲ ಇದೆ, ನಿಮಗೂ ತಬಲ ಇದೆ. ತಬಲದ ಬಗ್ಗೆ ನಾವೆಲ್ಲ ಅವ್ರವ್ರ ತಬಲದ ಸಕ್ಸಸ್ ಹೇಗಿರುತ್ತೆ, ಫೀಲಿಂಗ್ ಇರುತ್ತೆ ಅಂತ ಹೇಳಿದ್ವಿ 100%. ನನ್ನನ್ನು ಇಷ್ಟು ವರ್ಷ ಜ್ಯೋತಿಷ ನೋಡ್ಕೊ ಬಂದಾರೆ. ಆಮೇಲೆ ನಮ್ಮ ಬಗ್ಗೆಗೆ ಕೆಟ್ಟದಾಗಿ ಮಾತಾಡೋರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕಿಲ್ಲ, ಒಳ್ಳೆಯದಾಗಿ ಮಾತಾಡೋರು ತಲೆ ಕೆಡ್ಸ್ಕೊಳಕ್ಕಿಲ್ಲ. ಯಾಕಂದರೆ ನಾವು ಸರ್ ಒಂದು ತಪ್ಪು ಮಾಡಲ್ಲ, ಮೋಸ ಮಾಡಲ್ಲ, ಯಾರಿಗೂ ತಲೆ ಬಾಗಲ್ಲ. ಏನಕ್ಕೆ ಮಾತನಂದರೆ, ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ. ನನ್ನ ಲೈಫಲ್ಲಿ, ನಮ್ಮ ಜೀವನದಲ್ಲಿ ನಾವು ಕೂಡ, ನನ್ನ ಲೈಫಲ್ಲಿ ನಾನು ಗೌಡ್ರನ್ನೇ. ಎಲ್ಲರೂ ಅನ್ನ ತಿಂದರೆ ನಾವು ರಕ್ತ ತಿಂದು ಬದುಕ್ತಾರೆ, ಮಾಂಸ ಮಟನ್ ತಿಂತಾರೆ. ಬ್ಲಡ್ಡಲ್ಲಿ ಅದು ಕೋಪ ಅನ್ನೋದು ನಮ್ಮಲ್ಲಿ ಜಾಸ್ತಿ ಇರುತ್ತೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸುಮ್ಮನೆ ತರಕಾರಿ ತಿಂದು ಬದುಕೋರಿಗೆ ಅಷ್ಟು ಅಂತ ಒಬ್ಬೊಬ್ರು ಇರ್ತಾರೆ, ಇರ್ತಾರೆ. ನಾನು ಚಿಕ್ಕದಿಂದ ಬ್ಲಡ್ಡೇ ತಿಂದು ಬದುಕಿರೋನು. ನನಗೂ ಇದರಲ್ಲಿ ಈ ಸಬ್ಜೆಕ್ಟ್ ಬೇರೆ ಹೊಲ್ದಿತ್ತು. ಇನ್ನು ಹೆಂಗಿರಬೇಕು ಸರ್, ನಾನು ಬಂದ ತೊಟಗಿಂದಲೂ ನಾನು ಅಟ್ಯಾಕ್ ಮಾಡಿದ್ದಾರೆ. ಅವಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ಕಿಲ್ಲ. ಆಮೇಲೆ ಜಗತ್ತು ನಾನೆಲ್ಲ ಸಾಧನೆ ನೋಡಿಬಿಟ್ಟಿದ್ದೀನಿ. ನಾನು ಮಾಡ್ತಾ ಇದ್ದು ಯಾವುದೂ ಇಲ್ಲ. ಒಳ್ಳೆಯವನಾಗಿದ್ರೆ ಸಾಕು, ಜನಗಳಿಗೆ ಒಳ್ಳೇದು ಹೇಳ್ಕೊಂಡು. ನಿಮಗೆ ಪಾಸಿಟಿವ್ ಕಮೆಂಟ್ಸ್ಗಳು ಇಷ್ಟ ಆಗುತ್ತೆ, ನೆಗೆಟಿವ್ ಕಮೆಂಟ್ಸ್ಗಳು ಇಷ್ಟ? ನನಗೆ ಎರಡೂ ಓದಕ್ಕೆ ಬರಕ್ಕಿಲ್ಲ, ನಾನು ಎರಡೂ ತಲೆ ಕೆಡ್ಸ್ಕೊಳಕ್ಕಿಲ್ಲ ಅಷ್ಟೇ. ಈಗ ಬೇರೆಯವ್ರು ಹೇಳ್ತಾರಲ್ಲ ಓದ್ಬಿಟ್ಟು, ನಾನು ಅವ್ನು ಕೇಳೋದು ಬೇಡ, ನಾನು ಕೇಳೋಬೇಡಿ ಅಂತೀನಿ. ನನಗೆ ಗೊತ್ತು ಯಾರು ಏನು ಮಾಡ್ತಾರೆ. 6ನೇ ತಿಂಗಳಲ್ಲಿ ದೊಡ್ಡ ಅನಾಹುತ ಆಗುತ್ತೆ, ಭೂಕಂಪ ಆಗುತ್ತೆ, ಪ್ಲೇಟ್ ಬಿಡುತ್ತೆ, ದೊಡ್ಡ ಅನಾಹುತ ಆಗುತ್ತೆ. ಎಮ್ ಅಕ್ಷರ ಸರಿಯಿಲ್ಲ, ಎಸ್ ಅಕ್ಷರ ಸರಿಯಿಲ್ಲ ಅಂತ ಹೇಳಿದೆ. ಅದಕ್ಕೆಲ್ಲ ನೆಗೆಟಿವ್ ಕಮೆಂಟ್ ಮಾಡಿದ್ರು. ಸರ್, ನಂದು ಯಾವ ದೊಡ್ಡ ಪ್ರೋಗ್ರಾಮ್ ಸರ್ ಇದು? ಸರ್, ಅವನು ಯಾರು ಸೇರು ಎಸ್ ಅಕ್ಷರ ಮ್ಯಾಚ್ ಸೋತೋಗ್ಬಿಟ್ಟ. ಅವ್ನು 6ನೇ ತಾರೀಕು 6ನೇ ತಿಂಗಳಲ್ಲೇ ಸೋತೋದ. ಎಮ್ ಅಕ್ಷರ ಸರಿಯಿಲ್ಲ ಅಂತ ಹಾಕಿದ್ದು 1 ಮಿಲಿಯನ್ ಚಿಲ್ಲರೆ ಹೋಗಿತ್ತೆ. ಅದಕ್ಕೂ ಜನ ನೆಗೆಟಿವ್ ಬೈದ್ರು. ಲೇಡೀಸು ಸೋತೋಗ್ಬಿಟ್ರಲ್ಲ ಸರ್, ಅದನ್ನ ದೇವಸ್ಥಾನದಲ್ಲಿ ಸತ್ತೋದ್ರು. ಜನ ಒಳ್ಳೇದು ಯಾವುದು ತಗೊಳಲ್ಲ ಸರ್, ಇಂಥ ಮೀನ್ರು ಗುಟ್ಟದವನ್ನೇ ತಗೊಳೋದು. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಅಲ್ಲ, ಅದನ್ನ ಅವ್ರ ಪರ್ಸ್ನಲ್ಲೇ ಬಳಸ್ಕೋಬೇಕು. ಏನು ನಾನು ಸಬ್ಜೆಕ್ಟ್ ಹೇಳಿದ್ದೀನಿ, ವ್ಯಕ್ತಿನ ಯಾರನ್ನೂ ಬೈದಿಲ್ಲ. ಏನು ಹೇಳಿ ಏನಾಗುತ್ತೆ ಬಟ್ ನೀವೇನ್ ಗೊತ್ತಾ, ವ್ಯಕ್ತಿನ ಬೈದಿಲ್ಲ, ದೇವರನ್ನ ಹೇಳನಕಾರಿಯಾಗಿ. ಒಂದು ಮಾತು ಕೇಳಿಸುತ್ತೆ ಸರ್, ಒಂದು ಹೇಳ್ತೀನಿ ಸರ್, ನೀವು ಹಸುನ ಎಲ್ಲಿ ಪೂಜೆ ಮಾಡ್ತೀರಾ ಸರ್? ಇವಾಗ ಹಸು ಪೂಜೆ ಮಾಡ್ತೀವ, ಹಸು ಗಂಜಲಾನ ಇವಾಗ ಎಲ್ಲಾ ಕಡೆ ಪ್ರೋಕ್ಷಣೆ ಮಾಡ್ತಾರೆ. ಆದ್ರೆ ಸಗಣಿನ ಬೆರಣಿ ಅನ್ಕೊಂಡ್ಬಿಟ್ಟು ಆಮೇಲೆ ಒಂದು ಪೂಜೆ ಗೀಜೆ ಎಲ್ಲ ಮಾಡ್ತಾರೆ. ಅದೇ ಮನುಷ್ಯರ ಜಾಗದಲ್ಲೂ ಮನುಷ್ಯರು ಮಾಡುವಂತದ್ದು ಏನಾದ್ರು ಮಾಡ್ತಾರೆ. ಗೊತ್ತಾಯ್ತಲ್ವಾ, ಯಾವ್ದಾವ್ದನ್ನ ಎಲ್ಲೆಲ್ಲಿ ತಗೋಬೇಕು, ತಗೊಂಡ್ರೆ ಒಳ್ಳೇದು. ಅತಿಯಾದ ಮಾತು ಅತಿಯಾದ ಕೆಟ್ಟದಾಗುತ್ತೆ. ನಮ್ಮ ಸಬ್ಜೆಕ್ಟ್ ತುಂಬಾ ಜೀವ ಕೊಟ್ಟಿದ್ದೆ. ನನಗೆ ಇದೊಂದು ಸಬ್ಜೆಕ್ಟ್ ಮಾಡಿ ಕ್ಲಾಸ್ ಮಾಡಿದೆ ನಾನು. ಅದೇ ಕ್ಲಾಸ್ ಮಾಡಿದ್ರ ಈಗ ಎಲ್ಲರೂ ತಗೋಬೇಕಲ್ಲ. ಈಗ ನಿಮ್ ಸ್ಟೂಡೆಂಟ್ಸ್ ಗಳು ತಗೋತಾರೆ, ಕ್ಲಾಸಿಗೆ ಬರೋರು ತಗೋತಾರೆ. ನನ್ನ ಬಗ್ಗೆ ಬೈದು ನನಗೇನು ಬೇಜಾರಿಲ್ಲ ಸರ್, ನನಗೇನು ಬೇಜಾರಿಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನಗೇನು ಬೇಜಾರಿಲ್ಲ. ನೀವು ಅಡ ಇಟ್ಟಿರೋ ಚಿನ್ನನ ಬಿಡಿಸೋದಕ್ಕೆ ಹಣ ಬೇಕಾ? ಕಾಲ್ 8722484848. ಏನ್ ಗೊತ್ತಾ, ಇನ್ನೊಂದು ಇದಾದ್ರೆ ನನಗೆ ಈ ತರ ಮಾರ್ಕೆಟ್ ತಗೊಂಡು ನನಗೇನು ಲಾಭ ಆಗಲ್ಲ. ಈ ಆಗದ ನಮ್ಮ ಪ್ರೋಗ್ರಾಮ್ ಕೊಟ್ಟು ವೇಸ್ಟ್. ಇಲ್ಲ, ಅವ್ರಿಗೂ ವರ್ಕ್ ಆಗಲ್ಲ. ಆ ಕನ್ಫ್ಯೂಸ್ ನಾನು ಕೊಡೋದು ಇಲ್ಲ. ನಾನು ಪಬ್ಲಿಕ್ಗೆ ನಾನು ಉತ್ತರ ಕೊಡಕ್ ಹೋಗಲ್ಲ ಸರ್, ನನ್ಗದು ಬೇಡದಿರೋ ವಿಷಯ. ನನಗೆ ನಾನಿರೋದು ಹೇಳಿರೋ ಸತ್ಯ, ಅದೇ ಸಾಕು ನನಗೆ. ನನಗೆ ಜನಗಳಿಗೆ ನನಗೆ ಸರ್, ನಾನು ಹೆಂಗೆ ಹೇಳ್ಬೇಕು ಹಂಗೆ ಹೇಳಿರ್ತೀನಿ. ನಾನು ಅಷ್ಟೆಲ್ಲ ಹೇಳ್ಬೇಕು, ನಾನು ಧರ್ಮ ಹೇಳಿದ್ದೀನಿ. ಆದರೆ ದೇವರು 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 ಅಂದಾಗ ಏನಾದ್ರು ಗೊತ್ತಾ, ಹಿಂದುತ್ವನ ನಾವು ಕೆಣಕ್ತಕ್ಕಾಗುತ್ತೆ. ಅದು ಬೇಡದಿರೋ ನಾನು ಒಂದ್ಸರಿ ಹೇಳಿದ್ದೀನಿ, ಅದನ್ನೇ ನೀನು ನಮ್ಮನ್ನ ಕೆಲ ಬಿಟ್ಟಿಲ್ವ ಅನ್ಬಾರ್ದು ಯಾರುವೆ.
ಹೇಳಿದ್ರೆ ಇವಾಗ ನನಗೆ ಇದು ಈ ಟಿ ಆರ್ ಪಿ ತರ ನನಗೇನು ಏನ್ ಆಗ್ಬೇಕಾಗಿಲ್ಲ. ಗೊತ್ತಾ, ಇದ್ರಲ್ಲಿ ಒಂದು ಲಾಸ್ಟ್ ಕ್ವಶನ್, ಒಂದು ಕನ್ಕ್ಲೂಷನ್ ಹೋಗ್ಬಿಟ್ಟು ಬೇರೆ ಟಾಪಿಕ್ ಹೋಗೋಣ. ಇವಾಗ ನೀವು ಹೇಳಿದ್ಮೇಲೆ ಒಂದಷ್ಟು ರೀಲ್ಸ್ ಗಳೆಲ್ಲ ಬರ್ತಾ ಇದೆ, ನೋಡ್ತಾ ಇದ್ದೀರಾ? ನಿಮ್ಮ ಇದನ್ನ ಇಟ್ಕೊಂಡು ರೀಲ್ಸ್ ಗಳು ಮಾಡ್ಕೊಂಡು ಒಳ್ಳೆ ವ್ಯೂಸ್ ಗಳೆಲ್ಲ ಗಿಟ್ಟಿಸ್ಕೋತಾ ಇದಾರೆ, ಒಳ್ಳೆ ಫಾಲೋವರ್ಸ್ ಕೂಡ ಮಾಡ್ಕೋತಾ ಇದಾರೆ. ಸರ್ ಅದು ನನ್ನ ಅದೃಷ್ಟ ಸರ್. ಬೇರೆಯವರು ಕಷ್ಟಪಟ್ಟು ನನಗೋಸ್ಕರ ರೀಲ್ ಮಾಡ್ತಾವ್ರೆ, ಅದನ್ನ ಸ್ವಾಗತಿಸ್ತೀನಿ, ಪ್ರೀತಿಸ್ತೀನಿ. ಪಾಪ ನಾನು ಒಳ್ಳೆ ವಿಷಯ ಹೇಳಿದ್ರೆ ಒಂದು ಹೋಗ್ನಲ್ಲ. ಇದರಿಂದ ಏನಾದ್ ಗೊತ್ತಾ, ನಾ ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ನಲ್ಲ, ಹಿಂಗ್ ತಿರ್ಗೋಕ್ಬಾರ ಆ ವಿಡಿಯೋಗಳನ್ನು ಜನ ನೋಡ್ತಾರೆ. ಇದು ಒಳ್ಳೇದೇನೆ, ಅದು ಒಳ್ಳೇದೇ ಅಂತ ಹೇಳ್ತೀನಿ ಸರ್. 6ನೇ ತಿಂಗಳಲ್ಲಿ ಫ್ಲೈಟ್ ಬಿತ್ತು, ವಾರ ಆಯ್ತು, ಭೂಕಂಪ ಆಯ್ತು, ಮತ್ತೆ RCB ಮ್ಯಾಚ್ ಕಲರ್ ಬಟ್ಟೆ ಚೇಂಜ್ ಮಾಡಿ ಕಪ್ ಗೆಲ್ಲುತ್ತೆ ಅಂತ ಹೇಳಿದೆ. ಗೆದ್ದಾದ್ಮೇಲೆ ಅದು ಹಿಂದಿನ ಸರಿ ತೊಂದರೆ ಆಗುತ್ತೆ ಅಂತ ಹೇಳಿದೆ. ಈ 6ನೇ ತಿಂಗಳ ಫ್ಲೈಟ್ ಬಿದ್ದಿದೆ, ಟ್ರೈನ್ ಬಿದ್ದಾವೆ, ಎಲ್ಲ ನನ್ನ ನೇಲಿ ಡೇಟಲ್ಲಿ ಬಿದ್ದಾವೆ. ಈಗೇನು ಇದಕ್ಕಿಂತ ಏನು ಹೇಳ್ಬೇಕು. ಮತ್ತೆ ಅದನ್ನ ಕಾಮೆಂಟ್ರಿ ನಾನು ಒಂದು ಹಿಂದಿನ ದಿವಸ ಹೇಳ್ತೀನಿ, ನಾನು ಗ್ಯಾರಂಟಿ ಟಿವಿಲಿ ಸೂರ್ಯವಂಶಿ ಮುಂದಿನ ವರ್ಷ ಟೈಮ್ ಚೆನ್ನಾಗಿಲ್ಲ ಅಂತ. ನಾನು ಭಾನುವಾರ ಹೇಳ್ತೀನಿ, ಸೋಮವಾರ ದಿವಸ ಮ್ಯಾಚ್ ಇರುತ್ತೆ ಶ್ರೀಲಂಕಾ ಮೇಲೆ, ಗಲಾಟೆ ಆಗುತ್ತೆ. ಶ್ರೀಲಂಕಾ ಅಂದ್ರೆ 18, ಅವ್ರು ಹುಟ್ಟಿರೋದು 27. ಅದಾದ್ಮೇಲೆ 2 ಮ್ಯಾಚ್ ಇವಾಗ ಗೆಲ್ತಾರೆ, ಇದು 2 ಮ್ಯಾಚಲ್ಲಿ ಕೂರಿಸ್ತಾರೆ. ಇಂಡಿಯಾಗೆ ಲಾಸ್ ಆಯಿತು. ಜನ ನಮ್ಮ ಸತ್ಯವನ್ನು ತಗೋಣ ಸರ್. ಈ ಪ್ರಪಂಚದಲ್ಲಿ ದೇವ್ರು ಮಾತಾಡೋದು ಸತ್ಯ ಮಾತಾಡ್ತೀನಿ ಸರ್. ನನಗೆ ಇದು ಬಿಟ್ರೆ ಪ್ರಪಂಚಕ್ಕೆ ಗೊತ್ತಿಲ್ಲ. ನನಗೇನು ಇದರಿಂದ ಸಂಪಾದನೆ ಮಾಡಿ ನಾನು ಮನೆ ಮಠ ತಗೋಬೇಕಲ್ಲ, ದೇವ್ರು ನಾನು ಚೆನ್ನಾಗೇ ಇಟ್ಟವನೆ, ನನಗೇನು ಆಗಬೇಕಾಗಿಲ್ಲ. ಆಮೇಲೆ ಲೈಫ್ ಲಾಂಗ್ ನನ್ನ ಜೊತೆ ದುಡ್ಡು ಬರಲ್ಲ, ನನ್ನ ಜೊತೆ ಲೈಫ್ ಲಾಂಗ್ ಹೆಸರು ಬರಲ್ಲ. ಕರ್ತವ್ಯ ಮಾಡಬೇಕಿಲ್ಲ, ಸತ್ತೋಗ್ಬಿಡ್ತೀವಿ, ಸೋಂಬೇರಿ ಬಿ ಸತ್ತೋಗ್ತೀವಿ. ಹಾಗಾಗಿ ನನ್ನ ಸಬ್ಜೆಕ್ಟ್ ಇದು, ನನ್ನ ಸಬ್ಜೆಕ್ಟ್ ಅಸ್ಟ್ರಾಲಜಿ ಮಾತಾಡ್ತಾ ಇದ್ದೀನಿ. ಓಕೆ, ಇವಾಗ ನೀವು ಸಿನಿಮಾ ಅಂದ್ರಲ್ಲ, ಅದೇ ಮತ್ತೆ ಟಾಪಿಕ್ ಹೋಗ್ತೀನಿ. ಹೀರೋ ಹೊಡೆದು ಬರಬಾರ್ದಾಗ್ಬಿಟ್ರು ಅಂತ ಹೇಳ್ತಾರೆ, ಅದು ರಿಯಲ್ ಹಂಗೆಲ್ಲ ಆಗ್ಬಾರ್ದ ಸಿನಿಮಾದಲ್ಲಿ? ನಾನೊಂದು ಹೇಳ್ತೀನಿ ಕೇಳಿ ಸರ್. ನಾನು ಅದನ್ನು ಹೇಳಿದ ಕಾನ್ಸೆಪ್ಟ್ ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ, ಅದನ್ನ ಕಟ್ ಮಾಡಕ್ಕೆ ಬಿಡಿ ನೀವು. ಅಲ್ಲ ನಾನು ಹೇಳಿದ್ದು ರಿಯಲ್ ಲೈಫ್ ಅಲ್ಲಿ ಮಾಡಿದ್ರೆ ಬೇರೆಯವ್ರು ಮಾಡಿದ್ರೆ. ನಾನು ಹೇಳಿದ್ದು ಏನ್ ಗೊತ್ತದು, ಆ ಜಾಗಕ್ಕೆ ಹೊಡಿಯೋದು ಯಾರು ಮಾಡಬಾರ್ದು ಅಂತ ಹೇಳಿದ್ವಿ. ಒದಿಯೋದು ಹೊಡಿಯೋದು ಎರಡು, ನಾನಾದ್ರೂ ಸರಿ ನೀವಾದ್ರೂ ಸರಿ, ತುಂಬಾ ಅದು ಒಳ್ಳೇದಲ್ಲ. ಹಿಂದೆ ಒದಿ ಬಿಡಲ್ಲ ಅಂತ ಬೈಯಲ್ವಾ ಜನ. ಹಾಗಾಗಿ ಒಳ್ಳೇದು ಅದನ್ನೇ ಮಾಡಿ 50 ಕೋಟಿ ಸಂಪಾದನೆ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದ್ ಶಾಟ್, ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ಒಂದ್ ಶಾಟ್, ಸಾಯಂಕಾಲದಿಂದ ರಾತ್ರಿವರೆಗೂ ಇನ್ನೊಂದ್ ಶಾಟ್. ಡೈಲಿ ಹೊಡೆಯೋದೇ ಕೆಲಸ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾರು ಜಾನಿ ಅಣ್ಣ, ಯಾರು ಗೊತ್ತಿಲ್ಲ ನನಗೆ. ಜಾನಿ ಸೀನ್ಸ್ ಗೊತ್ತಿಲ್ಲ ನನಗೆ. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.